ನಮಸ್ಕಾರ. ಸ್ಮೃತಿ ಮಂದಾನ ಮತ್ತು ಗ್ರೇಸ್ ಹ್ಯಾರಿಸ್ ರವರ ಆರ್ಭಟಕ್ಕೆ ಬೆಚ್ಚಿ ಬಿದ್ದಿತ್ತು ಯುಪಿ ವಾರಿಯರ್ಸ್. ಆರ್ಸಿಬಿ ತಂಡಕ್ಕೆ ಸತತ 2ನೇ ಗೆಲುವು. ವಿಶ್ವ ದಾಖಲೆ ನಿರ್ಮಿಸಿದರು ಗ್ರೇಸ್ ಹ್ಯಾರಿಸ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ನಿನ್ನೆ ನಡೆದ WPL ಆರ್ಸಿಬಿ ಮತ್ತು ಯುಪಿ ವಾರಿಯರ್ಸ್ ನಡುವಿನ ಪಂದ್ಯ ಹೇಗಿತ್ತು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಮಹಿಳಾ ಪ್ರೀಮಿಯರ್ ಲೀಗ್ನ 4ನೇ ಆವೃತ್ತಿಯಲ್ಲಿ ಆರ್ಸಿಬಿ ತಂಡ ಅದ್ಭುತ ಆರಂಭ ಪಡೆದುಕೊಂಡಿದೆ. ಆಡಿದ 2 ಪಂದ್ಯಗಳನ್ನು ಗೆದ್ದಿರುವ ಸ್ಮೃತಿ ಮಂದಾನ ಪಡೆ 4 ಪಾಯಿಂಟ್ಸ್ಗಳೊಂದಿಗೆ ಪಾಯಿಂಟ್ಸ್ ಪಟ್ಟಿಯಲ್ಲಿ ಅಗ್ರ ಸ್ಥಾನಕ್ಕೇರಿದೆ. ತನ್ನ ಮೊದಲ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ತಂಡವನ್ನು ಕೊನೆ ಓವರ್ನ ಕೊನೆ ಎಸೆತದಲ್ಲಿ ಸೋಲಿಸಿದ್ದ ಆರ್ಸಿಬಿ ಇದೀಗ ತನ್ನ 2ನೇ ಪಂದ್ಯದಲ್ಲಿ ಯುಪಿ ವಾರಿಯರ್ಸ್ ತಂಡವನ್ನು 9 ವಿಕೆಟ್ಗಳಿಂದ ಏಕಪಕ್ಷೀಯವಾಗಿ ಮಣಿಸಿದೆ ಸ್ನೇಹಿತರೆ. ಈ ಮೂಲಕ ಟೂರ್ನಿಯಲ್ಲಿ ತಾನಾಡಿದ 2 ಪಂದ್ಯಗಳಲ್ಲಿಯೂ ಜಯದ ನಗೆ ಬೀರಿದೆ ಸ್ನೇಹಿತರೆ. ಇನ್ನು ಇದಕ್ಕೂ ಮುನ್ನ ನವಿ ಮುಂಬೈನ ಡಿವೈ ಪಾಟೀಲ್ ಸ್ಟೇಡಿಯಂನಲ್ಲಿ ಆರಂಭವಾದ ಈ ಪಂದ್ಯದ ಆರಂಭದಿಂದಲೂ ಆರ್ಸಿಬಿ ಮೇಲುಗೈ ಸಾಧಿಸಿತು. ಹಿಂದಿನ ಪಂದ್ಯದಂತೆ ಈ ಪಂದ್ಯದಲ್ಲಿಯೂ ಇಂಗ್ಲಿಷ್ ವೇಗಿ ಲಾರೆನ್ ಬೆಲ್ ಬಿಗಿಯಾದ ಬೌಲಿಂಗ್ ದಾಳಿಯೊಂದಿಗೆ 3ನೇ ಓವರ್ನಲ್ಲಿ ವಿಕೆಟ್ ಪಡೆದರು. ಆನಂತರ 8ನೇ ಓವರ್ನಲ್ಲಿ ದಾಳಿಗಿಳಿದ ಶ್ರೇಯಾಂಕ ಪಾಟೀಲ್, ನಾಯಕಿ ಮೆಗ್ ಲ್ಯಾನಿಂಗ್ ಹಾಗೂ ಫೀಬಿ ಲಿಚ್ಫೀಲ್ಡ್ ಅವರನ್ನ ಒಂದೇ ಓವರ್ನಲ್ಲಿ ಔಟ್ ಮಾಡುವ ಮೂಲಕ ನಮ್ಮ ಟಗರು ಪುಟ್ಟಿ ಬ್ಯಾಕ್ ಟು ಬ್ಯಾಕ್ ಬ್ರೇಕ್ ಥ್ರೂಗಳನ್ನು ತಂದುಕೊಟ್ಟರು. ಅದಾದ ನಂತರ ಮುಂದಿನ ಓವರ್ನಲ್ಲಿ ನಡೀನ್ ಡಿ ಕ್ಲರ್ಕ್ ಸತತ 2 ಎಸೆತಗಳಲ್ಲಿ 2 ವಿಕೆಟ್ ಪಡೆದುಕೊಂಡರು. ಹೀಗಾಗಿ ಕೇವಲ 8 ಎಸೆತಗಳಲ್ಲಿ ಯುಪಿ ವಾರಿಯರ್ಸ್ 4 ವಿಕೆಟ್ ಕಳೆದುಕೊಂಡಿತು ಮತ್ತು 50 ರನ್ಗಳ ಹೊತ್ತಿಗೆ ತಂಡದ ಅರ್ಧದಷ್ಟು ಆಟಗಾರ್ತಿಯರು ಪೆವಿಲಿಯನ್ ಸೇರಿಕೊಂಡರು. ಆದರೆ ಆ ನಂತರ ಜೊತೆಯಾದ ದೀಪ್ತಿ ಶರ್ಮಾ ಹಾಗೂ ಡಿಯಾಂಡ್ರಾ ಡಾಟಿನ್ ಇನ್ನಿಂಗ್ಸ್ನ ಜವಾಬ್ದಾರಿಯನ್ನ ಹೊತ್ತುಕೊಂಡರು. ಆದಾಗ್ಯೂ ಇವರಿಬ್ಬರಿಗೂ ಮುಕ್ತವಾಗಿ ಬ್ಯಾಟಿಂಗ್ ಮಾಡುವ ಅವಕಾಶ ಸಿಕ್ಕಿರಲಿಲ್ಲ. ಕ್ರೀಸ್ನಲ್ಲಿ ಸಾಕಷ್ಟು ಸಮಯ ಕಳೆದರೂ ಹೊಡಿಬಡಿ ಆಟವನ್ನಾಡಲು ಆರ್ಸಿಬಿಯ ಬೌಲರ್ಗಳು ಅವಕಾಶ ನೀಡಿಕೊಟ್ಟಿರಲಿಲ್ಲ. ಅಂತಿಮವಾಗಿ ಈ ಜೋಡಿ ಅಜೇಯ 93 ರನ್ಗಳ ಪಾರ್ಟ್ನರ್ಶಿಪ್ ನಡೆಸುವ ಮೂಲಕ ತಂಡವನ್ನು 143 ರನ್ಗಳಿಗೆ ಕೊಂಡೊಯ್ದರು ಸ್ನೇಹಿತರೆ. ಅತ್ತ ದೀಪ್ತಿ ಶರ್ಮಾ ಅಜೇಯ 45 ರನ್ ಹಾಗೂ ಡಿಯಾಂಡ್ರಾ ಡಾಟಿನ್ ಅಜೇಯ 40 ರನ್ ಬಾರಿಸಿ ಟಾಪ್ 2 ಸ್ಕೋರರ್ ಎನಿಸಿಕೊಂಡರೆ, ಇತ್ತ ಶ್ರೇಯಾಂಕ ಪಾಟೀಲ್ ಹಾಗೂ ನಡೀನ್ ಡಿ ಕ್ಲರ್ಕ್ ಬೌಲಿಂಗ್ನಲ್ಲಿ ತಲಾ 2 ವಿಕೆಟ್ ಪಡೆದುಕೊಂಡರು. ಇನ್ನು ಅದರಂತೆ ಟಾರ್ಗೆಟ್ ಬೆನ್ನಟ್ಟಲು ಕಣಕ್ಕಿಳಿದಂತಹ ಆರ್ಸಿಬಿ ತಂಡದ ಪರ ಆರಂಭಿಕರಾಗಿ ಗ್ರೇಸ್ ಹ್ಯಾರಿಸ್ ಹಾಗೂ ಮಂದಾನ ಮತ್ತೊಮ್ಮೆ ಸ್ಫೋಟಕ ಆರಂಭವನ್ನ ನೀಡಿದರು. ಆದಾಗ್ಯೂ ಮುಂಬೈ ವಿರುದ್ಧದ ಪಂದ್ಯದಲ್ಲಿ ಇಬ್ಬರು ಬಲವಾದ ಆರಂಭದ ನಂತರ ಔಟ್ ಆದರು. ಆದರೆ ಈ ಬಾರಿ ಅವರು ಹಾಗೆ ಮಾಡಿರಲಿಲ್ಲ. ಅದರಲ್ಲಿಯೂ ಬೌಂಡರಿಗಳ ಮಳೆ ಸುರಿಸಲು ಶುರು ಮಾಡಿದ ಗ್ರೇಸ್ ಹ್ಯಾರಿಸ್ ಆರಂಭದಲ್ಲೇ ಯುಪಿ ಬೌಲರ್ಗಳನ್ನ ಹೈರಾಣಾಗಿಸಿದರು. ಡಿಯಾಂಡ್ರಾ ಡಾಟಿನ್ ರವರ ಒಂದೇ ಓವರ್ನಲ್ಲಿ ಅವರು 3 ಸಿಕ್ಸ್ ಮತ್ತು 3 ಬೌಂಡರಿಗಳ ಸಹಾಯದಿಂದ 32 ರನ್ ಕಲೆ ಹಾಕಿದರು. ಈ ಮೂಲಕ ಗ್ರೇಸ್ ಹ್ಯಾರಿಸ್ ಕೇವಲ 22 ಎಸೆತಗಳಲ್ಲಿ ಈ ಆವೃತ್ತಿಯ ವೇಗದ ಅರ್ಧಶತಕವನ್ನ ಪೂರ್ಣಗೊಳಿಸಿಕೊಂಡರು. ಶತಕದತ್ತ ಸಾಗುತ್ತಿದ್ದ ಗ್ರೇಸ್ ಹ್ಯಾರಿಸ್ 12ನೇ ಓವರ್ನಲ್ಲಿ ಶಿಖಾ ಪಾಂಡೆ ಬೌಲಿಂಗ್ನಲ್ಲಿ ವಿಕೆಟ್ ಒಪ್ಪಿಸಿದರು. ಆದರೆ ಆ ಹೊತ್ತಿಗಾಗಲೇ ಆರ್ಸಿಬಿ 137 ರನ್ ಗಳಿಸಿತ್ತು. ಅದಲ್ಲದೆ ಗ್ರೇಸ್ ಹ್ಯಾರಿಸ್ ಡ್ಯಾಮೇಜ್ ಕೂಡ ಮಾಡಿದ್ರು. ಅಂತಿಮವಾಗಿ ಹ್ಯಾರಿಸ್ 40 ಎಸೆತಗಳಲ್ಲಿ 5 ಸಿಕ್ಸ್ ಹಾಗೂ 10 ಬೌಂಡರಿಗಳನ್ನು ಒಳಗೊಂಡಂತೆ 85 ರನ್ ಬಾರಿಸಿ ನಿರ್ಗಮಿಸಿದರು. ಇನ್ನು ಇದಾದ ಬಳಿಕ ಸ್ಮೃತಿ ಮಂದಾನವು ಕೂಡ ಆಂಕರ್ ಇನ್ನಿಂಗ್ಸ್ ಆಡಿದರು. ಅಂತಿಮವಾಗಿ ಆರ್ಸಿಬಿ 12.1 ಓವರ್ಗಳಲ್ಲಿ ಜಯ ಗಳಿಸುವ ಮೂಲಕ ಸತತ 2ನೇ ಜಯ ದಾಖಲಿಸಿತು. ನಾಯಕಿ ಮಂದಾನ 47 ರನ್ ಬಾರಿಸಿ ಅಜೇಯರಾಗಿ ಉಳಿದು ಆರ್ಸಿಬಿ ತಂಡಕ್ಕೆ 9 ವಿಕೆಟ್ಗಳ ಭರ್ಜರಿ ಜಯ ತಂದುಕೊಟ್ಟರು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.